ಗೈಸ್ ಇವತ್ತು ನಾನು ದೇವ್ರ ದರ್ಶನ ಮಾಡೋದಕ್ಕೆ ಎಷ್ಟು ದೊಡ್ಡ ರಿಸ್ಕ್ ಆಗುತ್ತೆ ಗೊತ್ತಾ. ನನ್ನ ಟೋಕನ್ಗೆ ನಾಳೆ ಬುಕ್ ಆಗಿದೆ, ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಈ ಕಡೆ ಇನ್ನೊಂದು ಟೋಕನ್ ಇದೆ ನಮ್ಗೆ ಗೊತ್ತಿರೋದು ಬಾಬು ಅಣ್ಣ ಅಂತ, ಇವತ್ತು ಬುಕ್ ಆಗಿದೆ 9 ಗಂಟೆವರೆಗೆ ಸ್ಲಾಟ್. ಇನ್ ಸಿಂಪಲ್ ವರ್ಡ್ಸ್ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಫೇಕಿಂಗ್ ಮೈ ಐಡೆಂಟಿಟಿ ಜಸ್ಟ್ ಟು ಸಿ ದ ಗಾಡ್. ಸೊ ನಾನೇನಾದರೂ ಮಾಡಿ ದೇವಸ್ಥಾನದ ಒಳಗಡೆ ಈ ಟೈಮ್ಗೆ ಈ ದಿನಕ್ಕೆ ದರ್ಶನ ತಗೋಬೇಕು. ಯಾವುದೇ ಒಂದು ತಪ್ಪು ಮಾಡಬೇಕಾದ್ರೆ ಅದ್ರ ಮುಖ್ಯ ಉದ್ದೇಶ ಏನು ಅಂತ ಹುಡುಕ್ತಾರೆ ಲಾಲ್ ಕೂಡ. ಜಸ್ಟ್ ಗಾಟ್ ಅವರ್ ಎಂಟ್ರಿ. ಉಪಮುಟ್ಟೆ ಮಾಡ್ಕೊಳ್ಳಲ್ಲ ಆಂಟಿ, ಉಪಮುಟ್ಟೆ ಮಾಡ್ಕೊಂಡು ಹಿಂಗೆ ಟಾಸ್ಕ್ ಏನು ಅಂದರೆ ಬಾಬಣ್ಣ ಹೆಂಗರು ಬರ್ತಾ ಇಲ್ಲ, ಅವರು ಮನೆಯವ್ರು ಚಿಕ್ಕಪ್ಪ ಅವರು ತೀರೋಗಿದ್ದಾರೆ ಅಂತ ಜಸ್ಟ್ ಕಾಲ್ ಬಂದು ರಿಟರ್ನ್ ಮನೆಗೆ ಹೋಗ್ಬೇಕು. ಅವ್ರು ಬರ್ತಾಯಿಲ್ಲ ನಮ್ಮ ಜೊತೆ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ. ಆ್ಯಂಡ್ ಅವ್ರ ಹತ್ರ ಅವ್ರದ್ದು ಟೋಕನ್ ಇದೆ, ಸರ್ವದರ್ಶನ ಎಂಟ್ರಿ ಇದೆ. ಆ್ಯಂಡ್ ಇದರಲ್ಲಿ ಇವ್ರ ಫೋಟೋ ಇದೆ, ಇಲ್ಲಿ ಕಾಣಿಸಲ್ಲ. ಸ್ಕ್ಯಾನ್ ಮಾಡಿದ್ರೆ ಅವ್ರ ಸಿಸ್ಟಮಲ್ಲಿ ಕಾಣಿಸುತ್ತೆ ಯಾರೋ ಒಂದು. ಇವಾಗ ಇವ್ರ ಫೋಟೋ ನನ್ನ ಫೋಟೋ ಅಂದ್ಕೊಂಡು ಹೆಸರು ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ಇವ್ರ ಹೆಸರು ನನ್ನ ಹೆಸರು ಅಂತ ಹೇಳ್ಕೊಂಡು ಐಡೆಂಟಿಟಿ ಫೇಕ್ ಮಾಡ್ಕೊಂಡು ದರ್ಶನಕ್ಕೆ ಹೋದರೆ ನಾನು ನನ್ನ ಫ್ಯಾಮಿಲಿ ಜೊತೆ ದರ್ಶನಕ್ಕೆ ಹೋಗ್ಬೋದು. ಆ್ಯಂಡ್ ದ ಪ್ರಾಬ್ಲಮ್ ಇಸ್ ಅವ್ರ ಮುಖದಲ್ಲಿ ನೋಡಿ ಗಡ್ಡ ಮಿಸ್, ಅದೇ ಅವ್ರ ಮುಖದಲ್ಲಿ ನೋಡಿ ಗಡ್ಡ ಮಿಸ್ ಎಲ್ಲ ಹೆಂಗದೆ, ನನ್ನ ಮುಖದಲ್ಲಿ ಏನೂ ಇಲ್ಲ. ಹೆಂಗೆ ಕ್ಲಾರಿಫೈ ಮಾಡೋದು ಹೆಂಗೆ ಇಲ್ಲದೆ ಗೊತ್ತಾಗ್ತಿಲ್ಲ. ಅವ್ರು ಹಳೇ ಆಧಾರ್ ಕಾರ್ಡ್ ಅಂದಿದೆ, ಅದನ್ನ ಇವತ್ತು ತೋರಿಸಿದ್ರೆ ಪರವಾಗಿಲ್ಲ ನಾನು ಅಂತ ನೋಡ್ತಾರೆ. ಅದು ಇದನ್ನು ನೋಡಿಸ್ಬಿಟ್ರೆ ಪ್ರಾಬ್ಲಮ್ ಆಯಿತು. ಸೊ ಇವಾಗ ಈ ಕಡೆ ಬೆಟ್ಟ ಹತ್ತೋದಕ್ಕೆ ಅಂತ ಇರೋದು ಒಂದು ಆಂಟಿ, 2 ನಾನೊಬ್ಬ, 3 ಜನ ಹತ್ತಾ ಇರೋದು ಬೆಟ್ಟ. ಇವಾಗ ಗೈಸ್ 250 ಮೆಟ್ಲು ಹತ್ತಿದ್ದೀವಿ. ನಾನು ಅಷ್ಟಕ್ಕೆ ನಾನು ಆ್ಯಕ್ಟಿವ್ ಆಗಿದ್ದೀನಪ್ಪ. ನಮ್ಮ ಚಿಕ್ಕಮ್ಮ ಆಂಟಿ ಹಾಯ್ ಅನ್ನು, ಹಾಯ್ ಅಣ್ಣ, ಹಾಯ್. ಏನೋ ನಮ್ಮ ಆಂಟಿನ ಒಂದು ರೇಂಜ್ ಆ್ಯಕ್ಟಿವ್ ಆಗಿದೆ. ಅಮ್ಮ ಹಾಯ್ ಅನ್ನು, ಹಾಯ್. ನಮ್ಮಮ್ಮನೇ ಆ್ಯಕ್ಟಿವ್ ಆಗದೆ. 500 ಹೋದ್ಮೇಲೆ ನೋಡೋಣ ಹೆಂಗೈತದೆ ನೋಡು. ಏನೋ ಸೌಂಡ್ ಕೇಳಿಸ್ತೈತಲ್ಲ, ಮಾಮೂಲಿ ಮೆಟ್ಲ ಹತ್ರ ಬಸ 500 ಹೋದ್ಮೇಲೆ ನೋಡಿಸ್ತೀನಿ ನೋಡಿ ಹೆಂಗಿರ್ತಾರೆ ಅಂತ. ಗೈಸ್ ಈಗ ಪಲ್ಲೆ ಅವರು ಬಾಬಾ ಡ್ರಾಪ್ ಮಾಡಿ ಬಂದವ್ರೆ. ಸೂಪರ್ ಬ್ರಾ, ಒಳ್ಳೆ ಎನರ್ಜಿ ಇದೆ ಬ್ರೋ ನಿಮಗೆ. ಓಡ್ ಬಂದ್ರೆ ಎಲ್ಲೂ ಕೂತ ಇಲ್ಲ. ಸೂಪರ್. ನಾನು ಕೂತ್ಕೊಂಡು ಇವ್ರು ಕೂತ್ಕೊಂಡ್ರು ಅಂತಾರೆ, ನಾನು ಕುತ್ಕೋಬೇಕು ಅಂತ ಅರ್ಥ ಆಗ್ತಿಲ್ಲ. ನಾನು ಸುಸ್ತಾಗಿ ಕುತ್ಕೊಂಡಿಲ್ಲ, ಇವ್ರು ಕುತ್ಕೊಂಡ್ರು, ಟೈಮ್ ಕೊಡೋಣ ಅಂತ ಕುತ್ಕೊಂಡೆ ಅಷ್ಟೇ. ನಾನು ಗಟ್ಟಿ ಮಮ್ಮಿ ನಿಂಗೆ ಈ ಬ್ಯಾಗ್ ತುಂಬ ತೂಕ ಆಗ್ತಾ ಇರ್ಬೇಕಲ್ಲ, ನೀನೇ ಹೇಳ್ತೀಯಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸಂಜೆ ಆಗ್ಬಿಟ್ಟಿದ್ರೆ ಏನು ಗೊತ್ತಾ, ತಗೊಳ ಅಂತ ಹಂಗೆ ಕೊಟ್ಬಿಟ್ಟಿರೋಳು. ನೀನು ಹೇಳಿದ್ರೆ ಹಂಗೆ ಎತ್ಕೊಂಡು ಬರ್ತಾ ಇದ್ದೆ. ಅಮ್ಮನ ಕೇಳಿಂದ ಬ್ಯಾಗ್ ಎತ್ಕೊಂಡು ಬಂದ, ಒಂದು ಮಾತು ಹೇಳಿಲ್ಲ, ತಗ ಅಮ್ಮ ಇಂಡಿಪೆಂಡೆಂಟ್ ಆಗ್ಬಿಟ್ಟು ತುಂಬ ಪ್ರಾಬ್ಲಮ್ಗಳು ಆಗ್ಬಿಟ್ಟಿದ್ದಾರೆ. ಇದು 1000th ಸ್ಟೆಪ್ ಗೈಸ್. ನಮ್ಮ ಆಂಟಿ ಸ್ವಿಚ್ ಆಫ್ ಗೈಸ್. ಸ್ವಿಚ್ ಆಫ್ ಅಂದರೆ ಅದೇ ಆ್ಯಕ್ಟಿವ್ನೆಸ್ ಸ್ವಿಚ್ ಆಫ್ ಆಗಿದೆ, ಮತ್ತು ಲೇಸಿನೆಸ್ ಸ್ಟಾರ್ಟ್ ಆಗ್ತೈತೆ, ಡಿಸಿನೆಸ್ ಸ್ಟಾರ್ಟ್ ಆಗ್ತೈತೆ. ನಮ್ಮಮ್ಮ ಆಲ್ರೆಡಿ ಅಷ್ಟು ಮುಂದೆ ಇದ್ದಾರೆ ಆಲ್ರೆಡಿ. ನಂಗೆ ಲೈಟಾಗಿ ಸ್ವಲ್ಪ ಸ್ವಿಚ್ ಆಗ್ತೈತೆ. ಹಲೋ, ಏನು ಕ್ರೌಡ್ ಎಲ್ಲ ಖಾಲಿ ಐತಲ್ಲೋ. ಹತ್ತದ ಐದು ಮೆಟ್ಲು 1000 ದಾಟಿದ್ದೀವಿ, ಇನ್ನೂ 1700 ಐತೆ. ಏನಣ್ಣ ಭಕ್ತಿ ಆಂಟಿ ಏನು ಮಾಡ್ತೈತೆ? ಆಂಟಿ ಇದೇ ನಿನ್ನ ಭಕ್ತಿ, ಹಾಡ ನಿನ್ನ ಭಕ್ತಿ, ಮನ್ಸಲ್ಲಿಲ್ವಾ ಭಕ್ತಿ ನಿಂಗೆ? ನಂತರ ಹೇಳ್ಬೇಕಂತೀವಿ. ಯಾವಾಗ ಎನರ್ಜಿ ಡೌನ್ ಆಗುತ್ತೋ ಸಾಂಗ್ ಹೇಳ್ಕೊಂಡು ಹೋಗೋದು. ಬಂದಿರೋದು ವೆಂಕಟರಾಮ ಸ್ವಾಮಿಗೆ ಶಿವಶ್ವ ಅಂತೆ. ಶಿವ ಅಲ್ಲ, ಗೋವಿಂದ. ರೇಸ್ ನಂಗೂ ಸ್ವಲ್ಪ 1100 ಮೆಟ್ಟಿಲು. ನಮ್ಮಮ್ಮಿ ಲೈಟಾಗಿ ಸುಸ್ತು, ಆಂಟಿ ಫುಲ್ಲು ಸುಸ್ತು, ನಾನು ಸ್ವಲ್ಪ ಲೈಟಾಗಿ ಸುಸ್ತು. 1200 ಮೆಟ್ಲು. 1200 ಮೆಟ್ಲಾ? 1200 ಮೆಟ್ಲು ಅಲ್ಲಿಗೆ. ಲಿಟಲ್ ಸುಸ್ತು ಗೈಸ್, ಬಟ್ ವಿ ಕ್ಯಾನ್. ಇವಾಗ ನೋಡ ನೀರು ಬೇರೆ ಹರಿದೈತೆ. ಆಂಟಿ ಮಿಸ್ಸಾಗಿ ಜಾರ್ಕೊಂಡು ಬಿದ್ದೋಗುತ್ತೇನೆ ಅಂತ ಭಯ ಆಗ್ತೈತೆ ಆಂಟಿಗೆ. ಅಲ್ಲ ಆಂಟಿ, ಅಶ್ರಮ ಎಷ್ಟು kg ಐತಿ ಇಲ್ಲಿ ಮೆಟ್ಲುಗಳ ಮೇಲೆ ನೋಡಿ. ನೀರು ಜಾರ್ಕೊಂಡು ಬಿದ್ದೈತೈತಾನೆ. ನಾನು ವೈಟ್ ಡ್ರೆಸ್ ಗೈಸ್ ಈ ಕಡೆ ಬರ್ತಾರೋ ನೀರು ಇದೆಯಲ್ಲ, ಇದು ಆ್ಯಕ್ಚುಲಿ ಅವ್ರು ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇರೋದು ಗೈಸ್ ಇಲ್ಲಿ, ಅದಕ್ಕೆ ನೀರು ಬರ್ತೈತೆ. ಕುಂಕುಮ ಎಲ್ಲ ಜಾಸ್ತಿ ಆದರೆ ಜಾರ್ಕೊಂಡು ಹೋಗ್ಬಿಡ್ತೀವಿ ಅಂತ ನೀರು ಹಾಕ್ತಾರೆ. ಸಂಜೆ ಅಷ್ಟಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಸೂಪರ್ ಆಂಟಿ, ಥ್ಯಾಂಕ್ ಯು. ನೀವೆಲ್ಲ మేము ಆರಾಮಾಗಿ ನಡ್ಸ್ಕೋಬೋದು. ನಮ್ಮ A few moments later. ಅಮ್ಮ ಇವಾಗ 3 ಜನ ಇಲ್ಲಿ ಮುಂದೆ ಕಷ್ಟಪಡ್ತವ್ರಲ್ಲ, 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ಅವ್ರಿಗೂ ಸೇರ್ಸೆ ಕೊಟ್ಟರೋದು ಬಾ.
ಅಲ್ಲ ನಾನೇ ಪರವಾಗಿಲ್ಲ ಗೈಸ್, ನೀರೈತೆ ಅನ್ಸಿಟ್ಟು ಗೊತ್ತಾಗಿನಿ. ಆದ್ರೆ ನಮ್ಮ ಚಿಕ್ಕಮ್ಮ ನೀರೈತೆ ಅಂದ್ರೆ ನೀರು ಮನೆ ಖಾಲಿ ಕಂಡ್ಬಿಟ್ಟಿದೆ, ಅದಕ್ಕೆ ಬೆಳ್ಬೆಳ್ಗಾಗ್ಬಿಟ್ಟಿದೆ. ಎಷ್ಟುದ್ದೈತೆ ಅವರೇ ಬೇಕು ಅಂತ ಬಿಟ್ರಾ, ಇನ್ನು ಕೇಳಲೇ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ನೀಲ್ ಆನ್ ಮಾಡ್ಕೊಂಡು ಈಗ ಸೇವೆ ಮಾಡ್ತಾ ಇದ್ದಾರೆ. ಅವ್ರದ್ದೇನೋ ಭಕ್ತಿ, ಅವ್ರದ್ದೇನೋ ನಂಬಿಕೆ, ಅವ್ರದ್ದೇನೋ ಹರಕೆ. ನಮ್ಮ ಈ ಡೆಡಿಕೇಶನ್ಗೆ ಸಲ್ಯೂಟ್. ಸೂಪರ್ 1800 ಡನ್ ಗೈಸ್. 1700, ಅರ್ಧಕ್ಕಿಂತ 50 ದಾಟ್ಬಿಟ್ಟಿದ್ದೀವಿ. ನಿಮ್ದು ಎಷ್ಟು? ಅರ್ಧನೂ ಇಲ್ಲ, ಹೋಗ್ಬಿಡ್ತೀವಿ. ಆಂಟಿ ಸುಸ್ತಾಗ್ತಾ ಇದೆ ಆಂಟಿ. ಏನ್ ಸುಸ್ತಾಗ್ತಂಗೆ ಇದೆ? ಗೈಸ್ ನಮ್ಮ ಆಂಟಿಗೆ ಉಪ್ಪು ಮುಟ್ಟೆ ಮಾಡ್ಕೊಳಲ್ಲ ಆಂಟಿ, ಉಪ್ಪು ಮುಟ್ಟೆ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ತಗೊಂಡ್ತಾರಲ್ಲ. ಹೀರೋ ಎತ್ಕೊಂಡು ಹೋಗಲ್ಲ ದೇವಸ್ಥಾನಕ್ಕೆ, ಹಂಗೆ ಎತ್ಕೊಂಡು ತಿನ್ಬಾ. ಅಮ್ಮ ನಿಂಗೆ ಸುಸ್ತಾಗ್ತದೆ ಸಪೋರ್ಟ್ ಮಾಡ್ತೀನಿ ಅಲ್ಲ, ಹೆಲ್ಪ್ ಮಾಡ್ತೀನಿ ಆದ್ರೂ ಕೂಡ ಹೆಲ್ಪ್ ತಗೊಳಲ್ಲ ಅಂತೀರ ನೀವೆಲ್ಲ. ಸರಿ ಬಮ್, ಪ್ರೀತಿಯಿಂದ ಮಾಡಿಸ್ಕೋಬೇಕಷ್ಟೇ. ಮಾರ್ಕೆಟಲ್ಲಿ ಎಲ್ಲ ತೆಂಗಿನ ವಿಡಿಯೋ ನೋಡೋರಲ್ಲ, ಏನಕ್ಕ ಚಿಪ್ಸ್ ಇದೆ ಬ್ರೋ, ಚಿಪ್ಸ್ ಜಾಸ್ತಿ ಐತಿ ನೋಡ. ತಗೊಳ್ರಿ, ಖಾಲಿ ಮಾಡ್ರು, ಏನೇನೋ ತಗೊಂಬಂದಿದೆ, ತಿನ್ಕೊಂತೀರ. ನಿಮಗೋಸ್ಕರ ಹಂಗೆ ಬಿಟ್ಟಿದ್ದೀವಿ, ತಿನ್ಕಡೆ ಎಂಜಾಯ್ ಮಾಡ್ಕೊಳ್ಳಿ. ತಿಂದ್ರೆ ನಂಗೆ ಖುಷಿ. ನೀವೇ ತಂದಿದ್ದಾ? ಓಕೆ ಓಕೆ ಓಕೆ. ಏನಮ್ಮ ಇಬ್ರು ಚೆನ್ನಾಗಿ ನಾಯಿಗಳನ್ನ ನೋಡ್ತಾ ಇರಲ್ಲ? ಹೋಗಿ ನಾಯಿ ಅಂತಾನೆ ಮನು. ಈ ಮನು ಅಂದಿದ್ದು ನೋಡಲ್ಲಿದೆ ಜಿಂಕೆ ಎಲ್ಲ ಆ ಕಡೆ ಇಲ್ಲ, ಎಲ್ಲೋಯ್ತು? ಇಲ್ಲೇ ಐತಲ್ಲ, ಅಲ್ಲಿ ಹೋಗ್ತಾವ ನೋಡಿ. ಅಲ್ಲೊಂದು ಜಿಂಕೆ, ಜನ ಜಾಸ್ತಿ ಆಗಿದ್ದಕ್ಕೆ ಹೋಗ್ತಾವೇನ ನೋಡಿ. ಎರಡು ಅಲ್ಲೇ ತುಂಬ ಹತ್ರದ ನೋಡಿದ್ವಿ. ನೈಸ್ ನೋಡಿ, ನೀವು ಸ್ವಲ್ಪ ನೋಡಿ ಹಂಗೆ. ನಿಂಗಿದು ಬೇಕಿತ್ತ ಮಗಳೇ? ಈ ಮೆಟ್ಲನ್ನ ನಡ್ಕೊಂಡು ಹೋಗೋದು ಅವಶ್ಯಕತೆ ಇದೆ. ಬಸ್ಸಲ್ಲಿ ಹೋದ್ರೆ ಬೇಗ ದರ್ಶನ ಮಾಡ್ಕೊಂಡು ಹೋದಾಗಿತ್ತಲ್ಲ. ಬಸ್ಸಲ್ಲಿ ಹೋದ್ರೆ ದರ್ಶನ ಮುಗಿಸ್ಕೊಂತೀವಿ. ಎಷ್ಟೋ ಜನಕ್ಕೆ ಬರಬೇಕು ಅಂದ್ಕೊಂಡ್ರು ಬರೋಕ್ಕೆ ಯೋಗ ಇಲ್ಲ. ನಮಗೆ ದಾರಿ ಬಿಟ್ಕೊಟ್ಟವ್ರೆ, ಹೋಗ್ತಾ ಇದ್ವಿ. ಅದೃಷ್ಟ ಮಾಡಿದ್ರೇ ಮೆಟ್ಲೆತ್ತಕ್ಕಾಗೋದು, ಎಲ್ಲರೂ ಮೆಟ್ಲೆತ್ತಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ ಇಲ್ಲಿ ತುಂಬ ಪವರ್ಫುಲ್ ಅಂತ. ಬಟ್ ನನ್ನ ಅನುಭವ ಹೇಳಬೇಕು ಅಂದರೆ, ನಾನು ಪಾದಯಾತ್ರೆ ಯಾವಾಗ ಬಂದು ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ಇವತ್ತವರೆಗೂ ಝೀರೋಯಿಂದ ಇವತ್ತು ಈ ಮಟ್ಟಿಗೆ ತಿನ್ನೋಕ್ಕೂ ತಿರುಗಾಡೋಕ್ಕಾಗಲಿ ಖರ್ಚು ಮಾಡೋಕ್ಕಾಗಲಿ ಎಲ್ಲೂ ನಮ್ಮನ್ನು ಝೀರೋ ಬಿಟ್ಟಿಲ್ಲ. ಕೈ ಹಿಡಿದು ಕರ್ಕೊಂಬಂದನು ಭಗವಂತ ಅಂದರೆ ನಮ್ಮ ನಂಬಿಕೆನೂ ನಾವು ಇಟ್ಟಿರೋ ಭಕ್ತಿನೂ ನಮ್ಗೆ ಅಯ್ಯಪ್ಪ ಹೊಲ್ದು ಬಂದಿರೋದು. ಇದನ್ನು ಮಾಡಿದ್ರೇ ಒಳ್ಳೇದಾಗತ್ತೆ ಅನ್ನೋದು. ತುಂಬ ಜನಕ್ಕೆ ಎಲ್ಲ ಅನುಕೂಲ ಇದೆ, ಬಟ್ ದೇವಸ್ಥಾನಕ್ಕೆ ಬರೋ ಯೋಗ ಹೋಗಿರಲ್ಲ. ನಮ್ಮಲ್ಲಿ ಕರೆಸ್ಕೊತಾನೆ ಅಂದರೆ ಅದಕ್ಕೂ ಅದೃಷ್ಟ ಮಾಡಿರಬೇಕು ದೇವಸ್ಥಾನಗಳಿಗೆ ಬರೋಕ್ಕೆ. ಏನಂಡ ಆ ಗಿಡದ ಹಣ್ಣಿದೆಯಲ್ಲ, ಓ ಅಲ್ಲಿ ಬಲೆ ಸ್ವೀಟ್ ಆಗಿರುತ್ತೆ. ಬ್ಲಡ್ ಅದು ತಿಂದರೆ ಬ್ಲಡ್ ಬರುತ್ತೆ. ಬ್ಲಡ್ ಬರುತ್ತಾ? ಬ್ಲಡ್ ಬರೋಕೆ ಯಾಕೆ ಹಣ್ಣು ತಿನ್ಬೇಕು? ಅದು ಫುಲ್ ಬ್ಲಡ್ ಇಂದ ಹಣ್ಣು ಒಳಗಡೆ ಕುಯ್ದ್ರೆ ಓ ಅದು ಇಸ್ಕುದ್ರೆ ಬ್ಲಡ್ ಈಚೆ ಬರ್ತದ? ಬ್ಲಡ್ ಬರ್ತದೆ ತಿನ್ನ ಬ್ಲಡ್ ಬರಕ್ಕೆ ಬ್ಲಡ್ ಬರೋಕೆ ನಾನು ತಿಂದಿದ್ದೆ. ಬಾಡಿಗೆ ಬ್ಲಡ್ ಬರತ್ತಾ? ನಂಗೆ ಹೇಳ್ತಾ ಇದ್ದೆ ತಿಂದ್ರೆ ಬ್ಲಡ್ ಬರ್ತದೆ. ಬ್ಲಡ್ ಕಮ್ಮಿ ಇರೋದು ಅದಕ್ಕೆ ನೀವು ಬೇಕಾ? ಬೇಕು, ಆದರೆ ಅದು ಹಣ್ಣಾಗಿಲ್ಲ. ಹೀರೋ ಟ್ರೈ ಮಾಡ್ತೀನಿ. ನೀನು ಹೇಳಿದ ಈ ಕಾರು ಚೆನ್ನಾಗಿದೆ ನನಗೆ. ಇದಕ್ಕೆ ಯಾವ್ದು ಬಂದಿದ್ದೀವಿ ಮೇಲಕ್ಕೆ. ತಿರುಮಲ ಅಲ್ವೇ ಇರೋ ನಾವು? ತಿರುಪತಿ ತಿರುಮಲಕ್ಕೆ ಬಂದ್ವಿ. ಆಂಟಿ ಎಷ್ಟನೇ ಸರಿ ಆಂಟಿ ಇದು? ಆಂಟಿ ಲೈಫಲ್ಲಿ 2ನೇ ಸತಿ ಮೆಟ್ಲತ್ತೈತೆ. ನಮ್ಮ ತುಂಬ ಸತಿ ಆಗ್ತದೆ. ನಮ್ಮ ಅದಾಗೆಲ್ಲ ನತ್ತೀನಿ ಯಾವುದೋ ಒಂದ್ಸತಿ ಮಿಸ್ ಆಗಿರ್ಬೇಕನ್ನ ಅವ್ರ ಜೊತೆ ಹೋಗಿದ್ದಾಗ. ನಮ್ಮ ಜೊತೆ ಒಂದ್ಸತಿ ಮಿಸ್ ಆಗದೆ. ಅದು ಬಿಟ್ಟರೆ ನಾನು ಅಮ್ಮಿ ಎಷ್ಟೈತೈತೋ ಅಷ್ಟತ್ತೀನಿ ನಾನು ಮೆಟ್ಲನ್ನ ಅಷ್ಟೇ. ಗೈಸ್ ಇವಾಗ ನಾವು ನಮ್ಮ ಅಮ್ಮ ಚಿಕ್ಕಮ್ಮನ ಇಲ್ಲೇ ಬಿಟ್ಟಿದ್ದೀವಿ. ನಾವು ಸೀದಾ ಕೇಳಿ ಹೋಗ್ತಾಯಿವಿ. ಕಾರ್ ತಗೊಂಡು ಬರುತ್ತೆ. ಅಲ್ಪಿರಿ ಮೆಟ್ಲು ಹತ್ರ ಕಾರ್ ಬಿಟ್ಟಿವಲ್ಲ, ಕಾರ್ ತಗೊಂಡು ಕಾರಲ್ಲಿ ಬಟ್ಟೆ ಎಲ್ಲ ಇದೆ. ಸೊ ಮಮ್ಮಿಗೆ ಒಂದು ಆಸೆ ಇತ್ತು ಮೆಟ್ಲು ಹತ್ಬೇಕು ಅಂತ, ತುಂಬ ವರ್ಷಗಳ ಆಗಿತ್ತು ಅಂತ. ಸೊ ಅದಕ್ಕೆ ಅಮ್ಮ ಜೊತೆ ನಾನು ಬಾಚ ಚೂಡ್ಲನ್ನ ಸರಿ ಮತ್ತೆ
ಬೆಟ್ಟ ಹತ್ತಿದ್ದೀವಿ. ಸೀದಾ ಮುಂದೆ ಬರ್ತಾ ಇದ್ದೀವಿ. ಇದೇ ಜಾಗಕ್ಕೆ ಇದು ನಿದ್ದೆಲಿ ಒಂದ್ಸತಿ ಫೋನ್ ಬಿಡಿಸಿ ಒಂದ್ಸತಿ ಪವರ್ ಬ್ಯಾಂಕ್ ಬಿಡಿಸ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ಕಾರ್ ಹತ್ರ ಬಂದಿದ್ದೀನಿ. ಇವಾಗ ಕಾರ್ ತಗೊಂಡು ಸೀದಾ ಬೆಟ್ಟದ ಮೇಲೆ ಹೋಗ್ಬೇಕು. ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಫೋಟೋ ಇದು ಟೋಕನ್ ತೊಗೋಬೇಕಲ್ಲ ನನ್ನ. ಫಸ್ಟ್ ಹೋಗಿ ಟೋಕನ್ ತೊಗೊಂಡು ಕಡೆ ಹೋಗ್ತಾ ಇದ್ವಿ. ನಿನ್ನೆ ರಾತ್ರಿ ಬಂದಿರೋ ಕಾಂಪ್ಲೆಕ್ಸ್ಗೆ ಬಂದಿದ್ದೀವಿ. ಟೋಕನ್ ಇಶ್ಯೂ ಮಾಡ್ತಾರೆ. ಫೇಸು ಮತ್ತು ಆಧಾರ್ ಕಾರ್ಡ್ ಅಂತ ತೋರಿಸ್ಬೋದು. ಯಾವ ಥರ ಚೈನ್ಗಳು ಇಕ್ಕೋರು ನೋಡು, ಕನ್ಫ್ಯೂಸ್ ಆಗ್ಬಿಡುತ್ತೆ ಸ್ವಲ್ಪ. ನೋಡಿ ಅದೇ ಕೌಂಟರು. ಗೈಸ್ ಟೋಕನ್ ಸಿಕ್ಕದೆ. ಅರೆ ನಾಳೆ ಆಗೈತೆ, ಇವತ್ತಿಗಿಲ್ಲ. ಇವತ್ತು 17, ನಾಳೆ 18. ನಾಳೆ ಸಂಜೆ 6 ಗಂಟೆಗೆ ಎಂಟ್ರಿ ಕೊಟ್ಟವ್ರೆ. ಇವ್ರಿಗೆಲ್ಲ ಇವತ್ತು ಸಂಜೆ 6 ಗಂಟೆಗೆ ಐತೆ. ಎಷ್ಟು ಗೈಸ್ ನೋಡಬೇಕು. ಇವಾಗ ಒಂದು ಟೆಸ್ಟ್ ಥರ ಮಾಡಬೇಕು, ಬಿಟ್ಟರೆ ಹೋಗೋದು, ಇಲ್ಲಾಂದರೆ ಲಕ್ ಟೆಸ್ಟ್ ಮಾಡ್ಕೊಂಡು ಸುಮ್ಮನೆ ಬಂದ್ಬಿಡೋದು. ಇವಾಗ ಸೀದಾ ಅಮ್ಮನ ಕಡೆ ಹೋಗಬೇಕು. ಗೈಸ್ ಇವತ್ತು ನಾನು ದೇವ್ರ ದರ್ಶನ ಮಾಡೋದಕ್ಕೆ ಎಷ್ಟು ದೊಡ್ಡ ರಿಸ್ಕ್ ಆಗುತ್ತೆ ಗೊತ್ತಾ? ಇದು ನನ್ನ ಟೋಕನ್ಗೆ ನಾಳೆ ಬುಕ್ ಆಗಿದೆ, ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಆದರೆ ಅದೇ ಟೈಮಲ್ಲಿ ಈ ಕಡೆ ಇನ್ನೊಂದು ಟೋಕನ್ ಇದೆ, ನಮ್ಗೆ ಗೊತ್ತಿರೋದು ಬಾಬು ಅಣ್ಣ ಅಂತ. ಅವ್ರದ್ದು ಇವತ್ತು ಬುಕ್ ಆಗಿದೆ, 9 ಗಂಟೆವರೆಗೆ ಸ್ಲಾಟು. ಸೊ ಇವಾಗ ನಾನು ನಾಳೆ ಹೋಗೋಕ್ಕಾಗಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಸೊ ನಾನು ಏನಾದರೂ ಮಾಡಿ ದೇವಸ್ಥಾನದ ಒಳಗಡೆ ಈ ಟೈಮ್ಗೆ ಈ ದಿನಕ್ಕೆ ದರ್ಶನ ತಗೋಬೇಕು. ಅದಕ್ಕೆ ನಾನು ಮಾಡ್ತಾ ಇರೋ ದೊಡ್ಡ ರಿಸ್ಕ್ ಏನು ಗೊತ್ತಾ? ನೋಡಿದ್ರೆ ಗೊತ್ತಾಗತ್ತೆ. ಇವಾಗ ಬಾಬು ಅಣ್ಣ ಅಂತ ಹೇಳಿದ್ನಲ್ಲ, ಅವ್ರಿಗೆ ದೇವಸ್ಥಾನದ ಮೆಟ್ಲು ಹತ್ತಾ ಇರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ, ಅವ್ರ ಚಿಕ್ಕಪ್ಪ ತೀರೋಗಿದ್ದಾರೆ ಅಂತ. ಸೊ ಆ ಕಾರಣಕ್ಕೆ ಅವರು ಈ ಪಿಲ್ಗ್ರಿಮೇಜ್ ಜರ್ನಿ ಕಂಟಿನ್ಯೂ ಮಾಡಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ ರಿಟರ್ನ್ ಮನೆಗೆ ಹೋಗ್ತಾರೆ. ಆ್ಯಂಡ್ ಅದೇ ನನಗೆ ಸಿಕ್ಕಿರೋ ಒಂದು ಚಾನ್ಸ್. ಇವಾಗ ನಾನು ಇನ್ ಸಿಂಪಲ್ ವರ್ಡ್ಸ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಫೇಕಿಂಗ್ ಮೈ ಐಡೆಂಟಿಟಿ ಜಸ್ಟ್ ಟು ಸಿ ದ ಗಾಡ್. ನನ್ನ ಇಂಟೆನ್ಷನ್ ಒಳ್ಳೇದಾಗಿದೆ, ದೇವ್ರು ನೋಡಬೇಕಾಗಿದೆ, ಎಲ್ಲರೂ ಗ್ಯಾಂಗ್ ಜೊತೆ ಹೋಗಬೇಕಾಗಿದೆ. ಆ್ಯಂಡ್ ಅದಕ್ಕೆ ಯಾರು ಬರ್ತಾ ಇಲ್ವೋ ಅವ್ರ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತಾಯಿದ್ದೀನಿ. ಫಸ್ಟ್ಲಿ ಇವಾಗ ನಾನು ಚೇಂಜ್ ಆಗಿ ಹೋಗ್ತಾ ಇದ್ದೀನಿ, ಗುಂಡು ಹೊಡ್ಸೋಕೆ ಹೋಗ್ತಾ ಇದ್ದೀನಿ. ದಟ್ಸ್ ದ ಓನ್ಲಿ ರೀಸನ್ ದಟ್ ಹೌ ಕ್ಯಾನ್ ಟ್ರೈ ಮಾಡಬೇಕು, ವರ್ಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ದಟ್ಸ್ ಓನ್ಲಿ ರೀಸನ್, ದಟ್ ಓನ್ಲಿ ವೇ ದಟ್ ಐ ಕ್ಯಾನ್ ಟ್ರೈ ಟು ಗೆಟ್ ಇನ್ ಟು ದ ಟೆಂಪಲ್. ಅದಕ್ಕೆ ಇವಾಗ ಗುಂಡು ಹೊಡ್ಸೋದಕ್ಕೆ ಅಂತ ಒಂದು ಯಾವುದು ಎಲ್ಲಿ ಇರೋದು ಮುಂದಿಲ್ಲೇನಾ, ಈ ಕಡೆನೇ ಗುಂಡು ಹೊಡ್ಸೋಕೆ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಕ್ಯಾಶ್ ಬೇಕು, ಕ್ಯಾಶು ಇಲ್ಲಾಂದ್ರೆ ಎರೆದು ಬಿಡ್ತಾರೆ. ಅಲ್ಲಿ ಹೋಗ್ತಾ ಇದ್ದೀನಿ. ಗೈಸ್ ನಮ್ಮ ಆಂಟಿ ಬೆಟ್ಟನ ನಡ್ಕೊಂಡು ಬಂದಿದ್ದಕ್ಕೆ ಕಾಲು ಪಾದ ಎಲ್ಲ ನೈತೈತಂತೆ ಪಾಪ. ಹೆಂಗಂಟಿ ಐತೆ ಪೈನ್ ಇವಾಗ? ಎಷ್ಟು ದಿನಗಳಾದ್ಮೇಲೆ ಈ ಪೈನ್ ಅನುಭವಿಸ್ತಾ ಇದೆಯಾ ಆಂಟಿ? ಅಮ್ಮ ಅವಾಗ ಬರ್ತಾ ಇರುತ್ತೆ, ಅದಕ್ಕೆ ಅಮ್ಮ ಆರಾಮಾಗೈತೆ ಅಲ್ಲ ಮಮ್ಮಿ? ಇವತ್ತೊಂದು ದಿವಸ ಎಲ್ಲರಿಗೂ ನಾವು ಇದ್ದೇ ಇರುತ್ತೆ, ಅದನ್ನ ಹೇಳ್ಕೊಂಡು ಕುತ್ಕೊಂಡ್ರೆ ನಾವೇನ್ ಮೇಲೆ ಆಗತ್ತಾ? ಅಮ್ಮ ನೋಡಿ, ನಮ್ಮ ಆಂಟಿ ನೋಡಿ ತುಂಬಾ ವ್ಯತ್ಯಾಸ ಇದೆ. ಅಮ್ಮ ನಾರ್ಮಲ್ ನಡೀತೈತೆ, ಆಂಟಿ ಒಕೇಶ್ನಲ್ಲಿ ಮಂಡಾಡ್ಸೋ ಜಾಗನಾ ಆಂಟಿ? ಗೈಸ್ ಗುಂಡೋಡ್ಸೋದಕ್ಕೆ ನಾವು ಆಲ್ರೆಡಿ ಇವಾಗ 1.5ರಿಂದ 2 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಈ ಕಡೆ ಎಲ್ಲೂ ಜಾಗ ಕಾಣಿಸಲ್ಲ. ಅಲ್ಲಿ ಕೇಳಿದ್ರೆ ಈ ಬಿಲ್ಡಿಂಗ್ ಅಂತಾರೆ, ಇಲ್ಲಿ ಕೇಳಿದ್ರೆ ಆ ಬಿಲ್ಡಿಂಗ್ ಅಂತಾರೆ. ಇವಾಗ 2 ಬಿಲ್ಡಿಂಗ್ ಸೆಂಟ್ರಲ್ ಹೋಗ್ತಾ ಇದೀವಿ, ಯಾಕೆ ಹೇಳ್ತಾರೆ ನೋಡ್ಬೇಕು. ಹಲೋ ಬ್ರೋ, ಈ ಕಡೆ ಜಾಸ್ತಿ ಗುಂಡುಗಳು ಕಾಣಿಸ್ತಿದೆ, ಈ ಸೈಡೆ ಎಲ್ಲೋ ಇದೆ. ಸರ್ ಈ ಕಡೆ ಗುಂಡು ಕೊಟ್ಟಿಸ್ಬೇಡ ನನಗೆ 2 ಕಾಲ ಸೀದಾ. ಥ್ಯಾಂಕ್ ಯು ಗಾಯ್ಸ್. ಫೈನಲಿ ಸಿಕ್ತು ಗಾಯ್ಸ್. ಈ ಕಡೆ ಆ್ಯಕ್ಚುಲಿ ಇದಕ್ಕೆ ತುಂಬ ನಡೆದಾಡ್ಬಿಟ್ಟಿದೆ. ನನಗೆ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸಿಕ್ಕಿದೆ ಗಾಯ್ಸ್, ಹಾಲ್ ನಂಬರ್ 2. ದೇವಸ್ಥಾನದಲ್ಲಿ ಬ್ಲೇಡು ಕೊಟ್ಟವ್ರೆ, ಸೂಪರ್ ಗಾಯ್ಸ್. ಐ ಆಮ್ ರಿಸ್ಕಿಂಗ್ ಸಮಥಿಂಗ್ ಗಾಯ್ಸ್. ಇಟ್ಸ್ ನಾಟ್ ಕಂಪ್ಲೀಟ್ಲಿ ಬಿಕಾಸ್ ಆಫ್ ಕಂಟೆಂಟ್. ದೇವ್ರ ಭಕ್ತಿನೇ ಇದೆ, ಒಂದು ಹೋಗಬೇಕು ಅನ್ನೋ ಛಲನೂ ಇದೆ, ಜೊತೆಗೆ ಆ ಎಫರ್ಟ್ ಜೊತೆ ಕಂಟೆಂಟ್ ಮಾಡ್ತಾ ಏನಾದರೆ ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆಲ್ಲ ಲೈಕ್ ಮಾಡಿ, ಅದ್ರ ಪಕ್ಕದ ಸಬ್ಸ್ಕ್ರೈಬ್ ಬಟನ್ಸ್ ಕ್ಲಿಕ್ ಮಾಡಿ. ಎಷ್ಟು ವರ್ಷಗಳಾಗ್ಬಿಡಿ ನಾನು ದುಡ್ಡು ಕೊಟ್ಟು. ಗೈಸ್ ದ ಪ್ರಾಸೆಸ್ ಬಿಗಿನ್ಸ್. ಇದಾದ್ಮೇಲೆ ನಾನು ನೆಕ್ಸ್ಟ್ ಏನು ನೋಡ್ತೀರಾ ಗೈಸ್? ಫೈನಲಿ ಕೆಲಸ ಮುಗ್ದಿದೆ. ಅರೌಂಡ್ 1.5ರಿಂದ 2 ವರ್ಷ ಆಯಿತು ಈ ಥರ ಒಂದು ಸಿಚುವೇಶನ್ ನಾನು ನೋಡೋಕ್ಕೆ. ಇವಾಗ ಬಾತ್ರೂಮ್ ಕಡೆ ಹೊಡ್ತಾ ಇದ್ದೀವಿ ಟು ಚೇಂಜ್ ಅವರ್ ಔಟ್ಫಿಟ್. ಗೈಸ್ ಇವಾಗ ತಾನೇ ಸಂಜೆ ಆಗಿರೋ ವ್ಲಾಗ್ಸ್ ನೋಡ್ತಾ ಇದ್ದೆ. ಒಳ್ಳೆ ಹೇರ್ ಸ್ಟೈಲ್ ಫಿಟ್ ಆಗಿತ್ತು ಗೈಸ್, ಒಳ್ಳೆ ಹೇರ್ ಸ್ಟೈಲ್ ಇತ್ತು, ಒಳ್ಳೆ ಶೋ ಕಟ್ಬೋದಾಗಿತ್ತು. ಏನೇನು ಆ್ಯಕ್ಷನ್ ವೀಡಿಯೋಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕಿದ್ದೆ. ನೋಡಿದ್ರೆ ಸಿಚುವೇಶನ್ ಇದು ಆ್ಯಕ್ಚುಲಿ ನೀಡ್. ಇದು ಅಲಾಂಗ್ ವಿತ್ ವೀಡಿಯೋ ಇಟ್ಸ್ ಅ ನೀಡ್. ಈಗ ಮಾಡಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ಇದು ವರ್ಕ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಜಸ್ಟ್ ಐಮ್ ಟ್ರೈಯಿಂಗ್ ದಿಸ್. ಇದು ವರ್ಕ್ ಆದರೆ ಒಳ್ಳೆಯದು, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಣೆಯಲ್ಲಿ ಬರ್ದಿಲ್ಲ ಅನ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ. ಗೈಸ್ ಎಂಥ ಟೈಮ್ ಗೊತ್ತಾ, ಒಂದು ಪ್ಯಾಂಟ್ ಕೂಡ ಫಿಟ್ ಆಗ್ತಾನ ಗೈಸ್. ಪ್ಯಾಂಟ್ ಟೈಟ್ ಆಗೋದು ಎಲ್ಲರಿಗೂ ರಿಪ್ಪಿಸ್ಕೊಳಕತ್ತ. ನಾನು ಇನ್ಸ್ಟೆಂಟಾಗಿ ತಮಿಳ್ನಾಡಿಂದ ಬಂದಿರೋದಕ್ಕೆ ಪ್ಯಾಂಟ್ ಇದು ಕರೆಕ್ಟಾಗಿರೋದಿಲ್ಲ ಈ ಕಡೆ. ಸೊ ಇದು ಬಾಬಾ ಅಣ್ಣಂದು, ಅಣ್ಣ ಹೋದ್ರಲ್ಲ ಅವರು ಚಿಕ್ಕಪ್ಪ ಹೊತ್ತಿರೋದ್ರು ಅಂತ ಅಣ್ಣಂದಿದ್ದು ಪ್ಯಾಂಟು.
ನೋಡಿ ಗಾಯ್ಸ್ ಫೈನಲಿ ಒಂದು ಭಕ್ತ ಯಾತ್ರೆ ಎಲ್ಲ ರೆಡಿ ಆಗಿಬಿಟ್ಟು ದೇವ್ರನ್ನ ಮೀಟ್ ಹಾಕಿ ಅಂತ ಹೋಗ್ತಾನೆ. ಆ್ಯಂಡ್ ಇದು ಒನ್ ಆಫ್ ಅ ಕೈಂಡ್. ನನ್ನ ಮುಖ ತೋರಿಸ್ಬೇಕು ಅಂತ ಐತೆ, ಬೇಡ ಅಂತ ಅನಿಸ್ತೈತೆ. ನನ್ನ ಮುಖ ನಾನೇ ನೋಡ್ಕೊಂಡಿಲ್ಲ ಇನ್ನೂ ನಿಜವಾಗ್ಲೂ. ಮಾ ಹೆಂಗಿದೆ ಅವೇಶ? ಅಮ್ಮ ಎಲ್ಲಿ? ಅಯ್ಯೋ ಅಮ್ಮ ಕನ್ಸನ್ನೇ ಮಾಡ್ತಾ ಇಲ್ಲ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ. ಗಾಯ್ಸ್ ಇವೆಲ್ಲ ನೋಡಿದ್ರೆ ನಂಗೆ ಯಾಕೋ ಹೆವಿ ಮುಜುಗರ ಆಗ್ತೈತೆ. ಈಗ ನಾನೇನಂತ ನನಗೆ ಡೌಟ್ ಬರ್ತೈತೆ. ನಿಮಗೆ ನನ್ನ ಮುಖ ತೋರಿಸ್ಬಿಟ್ಟು ನನಗೆ ಅನಿಸ್ತಲ್ಲ ಇದು ನನ್ನ ಮುಖನೇ ಅಂದ್ಬಿಟ್ಟು. ಇವತ್ತು ನಾಳೆ ತೋರಿಸ್ಲೇಬೇಕು ಅದೊಂದಿದೆ. ಆದರೆ ಇವಾಗ ಯಾಕೆ ಸ್ವಲ್ಪ ಶೈನೆಸ್ ಕಮ್ಮಿ ಆಗಲಿ, ಆಮೇಲೆ ತೋರಿಸ್ತೀನಿ. ಜನ ನೋಡಿ, ಜನ ಹೆಂಗೆ ತುಂಬ್ಕೊಂಡಿದ್ದಾರೆ. ವಾ ನಾವು ಯಾವ ಕಡೆಯಿಂದ ಹೋಯ್ತೀವ. ಹೆಂಗಿದೆ ಮುಖ? ನಾನೇ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ? ಇಲ್ಲಲ್ಲ ಬಂದ್ರು ಗೊತ್ತಾಗ್ತಾ ಇಲ್ಲ ಅಲ್ಲ? ಇಲ್ಲೆಲ್ಲ ಬೇರೆಯವ್ರದ್ದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮಮ್ಮಿ ನಾನೇ ಅಂತ ಗೊತ್ತಾಗ್ತೈತಾ? ಹೇಳಮ್ಮ. ಏನಪ್ಪ ನನ್ನ ಮುಖ ಚೇಂಜ್ ಸ್ವಲ್ಪ ಚೇಂಜ್ ಕಾಣತ್ತೆ. ಕೂದಲಿದ್ದಾಗ ಒಂಥರ, ಕೂದಲಿಲ್ದಾಗ ಒಂಥರ. ಮೆಟ್ಲೆತ್ಬೇಕು ಬನ್ರಿ. ಆಂಟಿ 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 ಅವ್ರ ಇನ್ಸ್ಪಿರೇಷನ್ ಬಿಡುವ ಆಂಟಿ ನಿಂಗೆ ಗುಂಡೋಡ್ಸಕ್ಕೆ. ಯಾರು ಇನ್ಸ್ಪಿರೇಷನ್ ಆಂಟಿ ಅವ್ರು ನೋಡು ಗುಂಡೋಡ್ಸ್ ಆರಾಮಾಗಿ ಕೂತವ್ರೆ. ನೀವು ಗುಂಡೋಡ್ಸ್ರೆ ಕೂದಲು ಚೆನ್ನಾಗಿ ಗೊತ್ತ ಒಡ್ಸಲ್ಲ. ನೀನು ನಿಮ್ಮ ಅಕ್ಕ ಇಬ್ರು ಒಂದೇ. ನಮ್ದಿರೋದೇ ಕೂದಲು ಸ್ವಲ್ಪ, ಅದನ್ನು ಕೊಡ್ತಿದ್ರು ಅಂದ್ರೆ ಜಾಸ್ತಿ ಕೊಟ್ಟಿದ್ರೆ ಕೊಡ್ಬೋದು. ಆಕ್ಚುಲಿ ನಿಂಗೆ ಗೊತ್ತಿಲ್ಲ, ಹೆಣ್ಮಕ್ಳು ಕೂದಲು ಕೊಡಬಾರ್ದು. ಹಾಂ ಗುರುಜಿ ಹೇಳಿದ್ದಾರೆ. ಯಾವ ಗುರುಜಿ ಆಂಟಿ? ಟಿವಿಲಿ ನೋಡಿದೀನಿ, ಒಂದು ಗುರುಜಿ ಹಾಂ ಹೆಣ್ಮಕ್ಳು ಹಾಂ ಯಾವುದೇ ಕಾರಣಕ್ಕೂ ಗುಂಡು ಓಡಿಸ್ಬಾರ್ದು ಅಂತ ಹೇಳಿದ್ದಾರೆ. ಜನಗಳು ಗೊತ್ತಿಲ್ಲ, ಓಡಿಸ್ತಾರೆ ಅಷ್ಟೇ. ಸೊ ಇವಾಗ ನಾನು ಬಳಸಿರೋ ಟೋಕನ್ ಇದೆ. ಆ್ಯಂಡ್ ಇದ್ರ ಮುಖ ನಿಮ್ಗೆ ಕಾಣಿಸ್ತಾರಲ್ಲ, ಸ್ಕ್ಯಾನ್ ಮಾಡಿದ್ರೆ ಇವ್ರು ಟಿಟಿವ್ರಿಗೆ ಗೊತ್ತಾಗುತ್ತೆ ಯಾವ್ದು ಮುಖ ಅಂದ್ಬಿಟ್ಟು. ಸೊ ಅವ್ರು ಗುಂಡೋಡ್ಸರಿ ಯಾವ್ದಾರ ಕಾಣಿಸ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಮೇಲೆ ನಾನು ಗುಂಡೋಡ್ಸ್ಬಿಟ್ಟಿದ್ದೀನಿ. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಫೈನಲಿ ರಿವೀಲ್ ಯು ಮೈ ಫೇಸ್. ಬ್ರಾ ತಪ್ಪಲ್ವಾ ತಪ್ಪಲ್ವಾ? ಅಮ್ಮ ದೇವ್ರ ದರ್ಶನಕ್ಕೆ ಅಂತ ಮಾಡ್ತಾ ಇದ್ದೀವಲ್ಲಮ್ಮ. ತಪ್ಪು ಅಂದರೆ ನಾನು ಯಾವುದೇ ಒಂದು ತಪ್ಪು ಮಾಡಬೇಕಾದ್ರೆ ಅದ್ರ ಮುಖ್ಯ ಉದ್ದೇಶ ಏನು ಅಂತ ಹುಡುಕ್ತಾರೆ ಲಾಲ್ ಕೂಡ. ಈ ಮುಖ್ಯ ಉದ್ದೇಶ ಇದು ಯಾರಿಗಾದ್ರೂ ಹಾನಿ ಆಗ್ತಾ ಇದೆಯಾ? ಇದರಿಂದ ಯಾರಿಗೂ ಹಾನಿ ಆಗ್ತಾ ಇಲ್ಲ. ಇದರಿಂದ ನಾನು ಮಾಡೋದು ಫ್ಯೂಚರ್ ಯಾರಾದ್ರು ಪ್ರಾಬ್ಲಮ್ ಆಗುತ್ತಾ? ಯಾವುದೂ ಆಗಲ್ಲ. ಎಲ್ಲ ನಮ್ಮವರೇ, ನಮ್ಗೆ ಗೊತ್ತಿರೋರೆ, ಅದಕ್ಕೆ ಮಾಡ್ತಿರೋದು. ಭಗವಂತ ದಾರಿ ಬಿಟ್ಕೊಡಪ್ಪ, ಬೇಗ ದರ್ಶನ ಸಿಕ್ಸಪ್ಪ. ಫೈನಲಿ ಗೈಸ್ ನೀವು ಏನಂತ ಯಾವ ಥರ ಯೋಚನೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಮೈ ರಿಯಲ್ ಫೇಸ್. ನಾನು ಗುಂಡೋಡಿಸಿದಾಗ ಆ್ಯಂಡ್ ಇನ್ 3, 2, 1 ತೋರಿಸಿ ಮುಖ. ಫುಲ್ ಮಾಡಲಿ, ಫುಲ್ ಚೇಂಜಸ್ ಕಾಣಿಸ್ತೈತಲ್ಲ. ಇದು ನಾನಂತ ನನಗೆ ಗೊತ್ತಾಗಲ್ಲ. ಪ್ಲಾನ್ ಇದ್ದಿದ್ದು ಬರೀ ಗುಂಡೋಡಿಸ್ಬೇಕು ಅಂತ. ಆದರೆ ಇದು ಈಗ ಟೋಕನ್ ನೀನು ವೀಡಿಯೋಗೋಸ್ಕರ ಮಾಡ್ತಿರೋದಲ್ಲ, ವೀಡಿಯೋಗೋಸ್ಕರ ಮಾಡಿದ್ರೆ ಬರೀ ಗುಂಡೋಡಿಸ್ತಾ ಇದ್ದೆ. ಆದರೆ ನಾನು ದೇವಸ್ಥಾನ ಒಳಗಡೆ ಎಂಟ್ರಿ ಆಗಬೇಕು ಅಂತ ಮೂತಿದೇನು ಇಷ್ಟೇ ಇಷ್ಟು ಅದನ್ನು ತೆಗೆಸ್ಬಿಟ್ಟಿದ್ದೀನಿ. ಬಿಕಾಸ್ ಅವ್ರನ್ನ ಯಾರು ಕೇಳಿದ್ರೆ ಅವ್ರ ಮೂತಿ ಸ್ವಲ್ಪ ಜಾಸ್ತಿ ಬಿಯರ್ಡು ಮತ್ತು ಮುಸ್ತಾಚಿರೋ ಫೇಸ್. ಅದು ಗುಂಡೋಡಿಸಾಗಿ ಈ ಥರ ಕಾಣಿಸ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇದ್ದೀನಿ ಅಷ್ಟೇ. ಲೆಟ್ಸ್ ಸಿ ಯಾವ ಥರ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಜಸ್ಟ್ ಹೋಪಿಂಗ್ ಟು ಫಾರ್ ದ ಬೆಸ್ಟ್. ಜಸ್ಟ್ ಗಾಟ್ ಆರ್ ಎಂಟ್ರಿ. ಇವಾಗ ನಾವು ರೈಟ್ ಸೈಡ್ ಆ ಕಡೆಯಿಂದ ಎಂಟ್ರಿ ತಗೊಂಡಿದ್ದೀವಿ. ಸೀದಾ ಸ್ಟಾರ್ಟಿಂಗ್ 4 ಟಿಕೆಟ್ಸ್ ಜೋಡಿಸಿ ಕೊಟ್ಟಿದ್ದಕ್ಕೆ ಒಬ್ರದ್ದು ಒಟ್ಟು ಎಲ್ಲರಿಗೂ ಒಂದೇ ಡೇಟ್ ಹಾಕೊಂಡು ಕೊಟ್ಟಿದ್ದಾರೆ. ಸೊ ವೆರಿಫೈ ಮಾಡೋಕ್ಕೆ ಮುಖಾಂತರ ಗೊತ್ತಾಗಲ್ಲ. ಹೌದು ನಮ್ಮ ಟಿಕೆಟ್ಸ್ ಇದೆ ಇನ್ನೊಂದು. ನೀನು ಅದನ್ನು ಕೊಟ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದೆ ಸಡನ್ನಾಗಿ. ನಾನು ಈಗ ಎತ್ತಿದ್ದೆ, ಅದು ಎತ್ತಿಕ್ಲಿಲ್ಲ ಅಂದರೆ ಡೇಟ್ ನೋಡ್ಬಿಟ್ಟು ನಾಳೆ ಬಂದೆ ನೋಡಿರೋರು. ಗಾಯ್ಸ್ ಡೈರೆಕ್ಟಾಗಿ ಮೊಬೈಲ್ ಕೌಂಟ್ರಿಗೆ ಹೊಂದಿದ್ದೀವಲ್ಲ. ಮೊಬೈಲ್ ಕೌಂಟ್ರಿಗೆ ಬಂದ್ಬಿಟ್ಟು ಲಗೇಜು, ಮೊಬೈಲ್ ಫೋನ್ ಕೌಂಟ್ರಲ್ಲ ಎಲ್ಲ ಇದೆ. ನೆಕ್ಸ್ಟ್ ವಿಲ್ ಬಿ ಅನ್ಸಸ್ಪಿಷಿಯಸ್. ಯಾವುದೋ ಬಿಹೈಂಡ್ ದ ಕ್ಯಾಮ್ರಾಸ್ ಆಗುತ್ತೆ ಎಲ್ಲ ಸೀನ್ಸ್ಗಳು. ಇನ್ನೂ ಮುಂದೆ ಐತೆ ಅನ್ಸುತ್ತಮ್ಮ, ಮುಂದೆ ಇನ್ನೂ ಇದೆ ಅನಿಸುತ್ತೆ. ಸೊ ಈ ಕಡೆ ನಮ್ಮ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ನಾನು ಸ್ವಲ್ಪ ಆಗಿ ಹೇಳ್ತೀನಿ. ಇನ್ ಕೇಸ್ ನಾವು ಹೊರಗಡೆ ಹೋದರೆ ಅದ್ರ ಬಗ್ಗೆನೇ ಹೇಳ್ತೀನಿ. ಹೊರಗಡೆ ಹೋದರೆ ಬೇಗ ನನ್ನ ಕೈಗೆ ಫೋನ್ ಸಿಗುತ್ತೆ, ಅದ್ರ ಬಗ್ಗೆನೇ ಹೇಳ್ತೀನಿ. ಆಂಟಿ ಒಂದು ಟ್ರೈ ಮಾಡಲಾ? ಕೊಡಿ, ನೀನೇನು ಟ್ರೈ ಮಾಡಿರ್ತಿದ್ರೋ ವಾಪಸ್ ಕಳಿಸ್ತಾರೆ ಅಲ್ಲಿಂದ. ಓ ಯಾರು ತಗೊಂಡೋಗಲ್ಲ. ರೂಮ್ ಹತ್ರ ಇಟ್ಕೊಳ್ಬೋದು. ಸೊ ಇವಾಗ ತಗೊಂಡೋದ್ರೆ ಚೆಕಿಂಗ್ ಹಾಕೊಂಡು ಕಳಿಸ್ಬಿಡ್ತಾರಾ? ಕಳಿಸ್ತಾರೆ, ಮತ್ತೆ ರೂಮಲ್ಲಿ ಇಟ್ಕೊಂಡಿರ್ಬೋದು, ಮತ್ತೆ ಅಲ್ಲಿ ಕೊಡಬೇಕು. ಮತ್ತೆ ಅಲ್ಲೊಂದ್ಸತಿ ಇನ್ನೊಂದ್ಸತಿ ಬರ್ತೀಯಾ? ಒಂದೇ ಸತಿ ಕೊಡು. ಸರಿ. See you guys soon. ಇನ್ನೊಂದಿಲ್ಲ ನಿಂದು? ಒಂದೇ. ಇನ್ನೊಂದಿಲ್ಲ ಕಾರಲ್ಲಿ ರಿಂಗ್ ಆಗ್ತಿದೆ. ಗಾಯ್ಸ್ ಲೆಟ್ ಮಿ ಟೆಲ್ ಯು ನ್ಯೂಸ್. ಏನು ಗೊತ್ತಾ, ಹೋಗಿದ್ದೆ ದೇವಸ್ಥಾನ ಕೌಂಟ್ರ್ ಹತ್ರ ಹೋಗಿದ್ದೆ. ಕೌಂಟ್ರ್ ಹತ್ರ ಬಾಬಣ್ಣ ಅಂತ ಇದ್ರಲ್ಲ, ಅವ್ರು ಟೋಕನ್ ಕೊಟ್ಟೆ. ಈಗ ಲೋಕ್ ದೀಪ ಹಚ್ಬಿಟ್ಟು ಬಾಬೋಗ್ರಪ್ಪ, ಆಮೇಲೆ ಮಾತಾಡಿದ್ರೆ. ಆ ಟೋಕನ್ ಕೊಟ್ಟದಂಗೆ ಸ್ಕ್ಯಾನ್ ಮಾಡಿದ್ರ ಯಾರು ಮುಖ ಬಂತೋ ಗೊತ್ತಿಲ್ಲ. ನಾನು ಹಂಗೆ ಪಾಸ್ ಆಗೋದೆ, ಬಿಟ್ಬಿಟ್ರು. ಸೀದಾ ದರ್ಶನ ಮುಡ್ಕೊಂಡು ಬಂದೆ. ಗಾಯ್ಸ್ ಪ್ಲಾನ್ ಸಕ್ಸಸ್.
ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ನನ್ನ ಹತ್ರ ಯಾವ ಟೋಕನ್ ಇತ್ತು ಆ ಟೋಕನ್ ಲಾಡು ಕೇಳಕ್ಕೆ ಹೋದ್ರೆ ದೇವ್ರ ದರ್ಶನ ಆಗಿಲ್ಲ ಅಂದ್ರೆ ಫ್ರೀ ಲಾಡು ಕೊಟ್ಟಿಲ್ಲ. ಅದೇ ಬಾಬಾ ಟೋಕನ್ ಕೊಟ್ಟರು. ಮೇ ಬಿ ನನ್ನ ಹತ್ರ ಟೋಕನ್ ಸ್ಕ್ಯಾನ್ ಮಾಡ್ತಾ ಇರ್ಬೇಕಾದ್ರೆ ಎಕ್ಸ್ಪ್ರೆಷನ್ ಹಂಗೆ ಇಟ್ಕೊಂಡಿದ್ದೆ, ಹಂಗೆ ಸೀರಿಯಸ್ ಆಗಿ. ಅದಕ್ಕೆ ಬಿಟ್ಬಿಟ್ರೆ ನನಗೆ ಗೊತ್ತಾಗಿಲ್ಲ. ಓಕೆ ಗೈಸ್, ಬನ್ನಿ ಹಿಂಗೆ ಪೂಜೆ ಮಾಡಿ ಕೈ ಮುಕ್ಕೊಂಡು ಗೈಸ್ ಫೈನಲಿ ಟಾಸ್ಕ್ ಅನ್ಕೊಂಡಂಗೆ ಆಗದೆ. ಒಂದು ನನ್ನ ಐಡೆಂಟಿಟಿನ ಫೇಕ್ ಮಾಡ್ಕೊಂಡು ಅಂದರೆ ಇದೇ ನಾನು ಅಂತ ಹೇಳ್ಕೊಳಕ್ಕೆಲ್ಲ ಹೋಗಿಲ್ಲ. ಅಕಸ್ಮಾತ್ ಅವ್ರು ಕೇಳಿದ್ರೆ ನಾನೇ ಅಂತ ಹೇಳ್ತಾ ಇದ್ದೆ. ಬಟ್ ಅದು ಮೆನ್ಸ್ರಿ ಆಯಿತು, ಮೆಂಟಲ್ ಸೆಟ್ ಇತ್ತು ಅದು ಮೈಂಡಲ್ಲಿ ಈ ಥರ ಮಾಡಬೇಕು ಅಂತ. ಆದರೂ ಒಂದು ಥಾಟ್ ಮಾಡಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೊಟ್ಟೀನಿ. ಈ ಒಂದು ಆ್ಯಕ್ಟಿಂದ ನಾನು ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ಗೆ ಇನ್ನೊಬ್ರು ಸ್ಥಾನದಲ್ಲಿ ನಾನು ಹೋಗಿ ಇನ್ನೊಂದು ಬಿಟ್ಟರೆ ಅದರಿಂದ ಇನ್ನೊಬ್ರಿಗೆ ಯಾರು ಕಳಿಸೋರು ಅವ್ರಿಗೂ ಕೂಡ ಪ್ರಾಬ್ಲಮ್ ಇಲ್ಲ, ನನಗೂ ಪ್ರಾಬ್ಲಮ್ ಇಲ್ಲ, ಸಿಸ್ಟಮ್ ಕೂಡ ಪ್ರಾಬ್ಲಮ್ ಆಗಿಲ್ಲ. ಸೊ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಈ ಥರ ಒಂದು ಕಂಡೀಷನ್ ಇದ್ದಾಗ ನಾವು ಮಾಡೋ ಕೆಲಸದಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅಂತ ಒಂದು ಕ್ಲಿಯರ್ ಕಂಡೀಷನ್ ಇದ್ದಾಗ ಅದು ತಪ್ಪಾಗಲ್ಲ, ಅದು ನೆಸೆಸಿಟಿ ಮೇಲೆ ಹೋಗುತ್ತೆ. ಸೊ ಆ ಥರ ನಾನು ಆ್ಯಕ್ಟ್ ಮಾಡಿದ್ದೀನಿ, ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಅಷ್ಟೇ ಗೈಸ್ ಒಂದು ಸೀನ್ನ ಕಂಟೆಂಟ್ ಥರ ನೋಡಿ. ನಾನು ಆ ಕಂಟೆಂಟ್ಗೆ ಅಂದ್ಬಿಟ್ಟೆ ಅಂದರೆ ಭಕ್ತಿನೂ ಇತ್ತು, ಭಕ್ತಿಗೆ ತಲೆ ಕೊಟ್ಟೆ, ಕಂಟೆಂಟ್ಗೆ ಮೂತಿ ಮೇಲೆ ಎಲ್ಲ ತೆಗೆಸ್ಬಿಟ್ಟಿದ್ದೀನಿ. ಆ ಕಂಟೆಂಟ್ ಥರ ನೋಡಿ. ಜಾಸ್ತಿ ಹೇಟ್ ಕಮೆಂಟ್ಸ್ ಹಾಕ್ಬಿಡಿ. ನಾನು ಏನು ಮಾಡಿದೆ, ನನ್ನ ಮೈಂಡ್ ಸೆಟ್ ಏನು, ಐಡಿಯಾಸ್ ಏನು ಒಂದು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಕಮೆಂಟ್ ಹಾಕಿ, ಆಯಿತಾ? ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ದರ್ಶನ ಅಂತೂ ಸೂಪರಾಗಾಯಿತು ನಮಗೆ, ಅದೊಂದು ಖುಷಿ ಇದೆ. ಲಾಡು ನನ್ನ ಟೋಕನಲ್ಲಿ ನಾಳೆ ಡೇಟ್ ಇರೋದಕ್ಕೆ ಲಾಡು ಸಿಕ್ಕಿಲ್ಲ, ಅದಕ್ಕೆ ಬಾಬಣ್ಣ ಅಂತಾರಲ್ಲ ಅವ್ರ ಟೋಕನ್ ಕೊಟ್ಬಿಟ್ಟು ಟಿಕೆಟ್ ಲಾಡು ಇಸ್ಕೊಂಡಿದ್ದಾಯಿತು. ಸೊ ಅಷ್ಟೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ಬೇರೆ ಥರ ಐಡಿಯಾಸ್ಗಳು ಏನಾದರೂ ಕಾಣಿಸಿದ್ರೆ ಏನಾದರೂ ಬಂದರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಈ ಲುಕ್ಕು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವತ್ತು ನಾನು ಗುಂಡು ಹೊಡಿಸ್ತೀನಿ ಅಂದ್ಬಿಟ್ಟು. ಏನೋ ಟೈಮ್. ಸೊ ನೆಕ್ಸ್ಟ್ ಸಿಗೋರು ಹೇಳೋಕ್ಕಾಗೋದಿಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.